SIR ಪ್ರಕ್ರಿಯೆ ಜೂನ್ 1ರಂದು ಆರಂಭ ಆಯಿತು. ಅದಾದಂಥ ಸಂದರ್ಭಗಳಲ್ಲಿ ನಾವು ಗಮನಿಸೋದಾದರೆ ಜುಲೈಯಲ್ಲಿ ಈ ಒಂದು ಪ್ರಕ್ರಿಯೆ ಬಹುತೇಕ ಜುಲೈ 1ರಲ್ಲಿ ಆರಂಭ ಆದರೆ ಬಹುತೇಕ 28 ದಿನದಲ್ಲಿ ಮುಗಿದೋಗುತ್ತೆ ಅನ್ನುವಂಥ ಅಂದಾಜುಗಳಿತ್ತು. ಆದರೆ ಅದನ್ನು ಸ್ವಲ್ಪ ಸಮಯಗಳ ಕಾಲ ಎಕ್ಸ್ಟೆಂಡ್ ಮಾಡಲಾಯಿತು. ಯಾಕಂತ ಹೇಳಿದ್ರೆ ಅಷ್ಟು ಬೇಗ ಮುಗಿಯಲ್ಲ, ಡಿಜಿಟಲೀಕರಣ ಆಗೋದು ಕೂಡ ಅಷ್ಟೇ ಕಷ್ಟ ಸಾಧ್ಯ ಇತ್ತು. ಹಾಗಾಗಿ ಮುಂದುವರಿಸಲಾಯಿತು ನೋಡಿ. ಆದರೆ ಇವಾಗ ಏನು ಆತಂಕಕಾರಿ ಅಂಶ ಗೊತ್ತಾಗ್ತಾ ಇದೆ ಅಂದರೆ 5.54 ಕೋಟಿ ಜನರ ಪೈಕಿ 20.04% ಮತದಾರರು ಏನಾಗಬಹುದು ಅನ್ನುವಂಥ ಪರಿಸ್ಥಿತಿ ಎದುರಾಗಿದೆ ನೋಡಿ. ಯಾಕಂತ ಹೇಳಿದ್ರೆ 1 ಕೋಟಿಗೂ ಅಧಿಕ ಜನ ಈ ಒಂದು ಪ್ರಕ್ರಿಯೆಯಿಂದ ದೂರ ಉಳಿಯುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ನೋಡಿ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ SIR ಭಾಗವಾಗಿ ಇವರಿಗೆ ರಾಜ್ಯದ 1.11 ಕೋಟಿ ಮತದಾರರನ್ನು ASDDO ಅಂತ ವರ್ಗೀಕರಿಸಲಾಗಿದೆ, ಅಂದರೆ ಡಿವೈಡ್ ಮಾಡಲಾಗಿದೆ. ಏನು ಹಂಗಂದರೆ ಹೇಳ್ತಾ ಹೋಗ್ತೀನಿ ನೋಡಿ. ರಾಜ್ಯದಲ್ಲಿ ಒಟ್ಟು 5.54 ಕೋಟಿ ಮತದಾರರಿದ್ದಾರೆ. ಮತಗಟ್ಟೆ ಅಧಿಕಾರಿಗಳು ಗಣತಿ ನಮೂನೆ ವಿತರಣೆಗಾಗಿ ಮನೆಗೆ ಭೇಟಿ ನೀಡಿದಾಗ ಮತದಾರರು ಲಭ್ಯವೇ ಇಲ್ಲದೇ ಇದ್ದರೆ ಅವರನ್ನು ಪತ್ತೆಯಾಗದ ಮನೆ ಅಥವಾ ಖಾಲಿ ಮಾಡಿದರೆ ಸ್ಥಳಾಂತರ ಅಂತ ವರ್ಗೀಕರಣ ಮಾಡಲಾಗ್ತಾ ಇದೆ ನೋಡಿ. ಈ ಮತದಾರರ ಪಟ್ಟಿಯಿಂದ ಜನರನ್ನು ತೆಗೆದು ಹಾಕಿದ್ದೇ ಆದಲ್ಲಿ ಭಾರಿನೇ ಸಮಸ್ಯೆಗಳು ಎದುರಾಗುತ್ತೆ. ಅದು ಜನಕ್ಕಾಗಲಿ ಒಂದು ಪಕ್ಷಕ್ಕಾಗಲಿ. ಇಲ್ಲಿ ಜನಕ್ಕೇನು ಸಮಸ್ಯೆ, BPLಯಿಂದ ಅವ್ರನ್ನ ತೆಗೆದುಹಾಕಲಾಗುತ್ತೆ. ವೋಟರ್ ID ಎಲ್ಲದಕ್ಕೂ ಕೂಡ ವೋಟರ್ ID ಲಿಸ್ಟ್ ಇದೆಯಾ ಅಂತ ಅಂದರೆ ನಿಮಗೆ ರಾಜ್ಯದಲ್ಲಿ ದೇಶದಲ್ಲಿ ಹಕ್ಕಿದೆಯಾ ಅನ್ನುವಂಥ ಪ್ರಶ್ನೆ. ಹಕ್ಕನ್ನೇ ಕಳ್ಕೊಂಡ್ಬಿಟ್ರೆ ಮುಂದೇನು? ಎಲ್ಲ ಸೌಲಭ್ಯಗಳು ಸಿಕ್ಬಿಡುತ್ತಾ? ಸಿಕ್ಕಲಿಲ್ಲ ಅಂದರೆ ಸೌಲಭ್ಯ ವಂಚಿತರಾಗಲ್ವಾ? ಎಷ್ಟೋ ಜನ ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಹೋಗಿರ್ತಾರೆ, ಮತ್ತೊಂದು ಕಡೆ ಹೋಗಿರ್ತಾರೆ. ಈ SIR ಪ್ರಕ್ರಿಯೆಗೆ ಬಂದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಮನೆಯಲ್ಲಿರಲ್ಲ. 2-3 ಬಾರಿ ಇದು ರಿಪೀಟ್ ಆಗಬಹುದು ಅಥವಾ ಅನೇಕ ಡಾಕ್ಯುಮೆಂಟ್ಸ್ಗಳು ಸಿಗದೇ ಇರಬಹುದು ನೋಡಿ. ಏನೆಲ್ಲ ಸಮಸ್ಯೆಗಳಾಗುತ್ತೆ. ಆದರೆ ಇವಾಗ ಗೊತ್ತಾಗ್ತಾ ಇರುವಂಥ ಆತಂಕಕಾರಿ ಅಂಶ 1.11 ಕೋಟಿ ಮತದಾರರನ್ನು ಇಲ್ಲಿ ಕೈ ಬಿಡಲಾಗ್ಬಿಡುತ್ತೆ ಅಂತ ನೋಡಿ. ಜೊತೆಗೆ ಮತದಾರರು ಮೃತಪಟ್ಟಿದ್ರೆ ಮೃತ ಅಂತ ವರ್ಗೀಕರಿಸಲಾಗ್ತಾ ಇದೆ. ಅಂತಹ ಮತದಾರರು ಕರಡು ಮತದಾರರ ಪಟ್ಟಿಯಿಂದ ಹೊರಕ್ಕೆ ಉಳಿಯಲಿದ್ದಾರೆ ಅಂತ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಕಚೇರಿಗೆ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಆನ್ಲೈನ್ನಲ್ಲಿ ಗಣತಿ ನಮೂನೆ ಸಲ್ಲಿಸಿರುವ ಮತದಾರರ ಪಟ್ಟಿಗೆ ಅಧಿಕಾರಿಗಳು ಅಂದರೆ BLO ಕರೆ ಮಾಡಿ ವಿಳಾಸ ದೃಢೀಕರಣಗೊಳ್ತಾ ಇದ್ದಾರೆ. ಮತದಾರರ ಪಟ್ಟಿಯಲ್ಲಿರುವ ವಿಳಾಸ ಮತ್ತು ಮತದಾರರು ನೀಡಿದ ವಿವರದಲ್ಲಿ ಏನಾದರೂ ವ್ಯತ್ಯಯಗಳಿದ್ದರೆ ಅಂಥವರನ್ನು ಸ್ಥಳಾಂತರ ಅಂತ ಈಗಾಗಲೇ ವರ್ಗೀಕರಿಸಲಾಗ್ತಾ ಇದೆ. ಆದರೆ ಈಗ ಗಣತಿ ನಮೂನೆ ಸಲ್ಲಿಸಿರುವಂಥ ಮತದಾರರಿಗೂ ಕರೆ ಮಾಡಿ ವಿಳಾಸವನ್ನು ದೃಢೀಕರಣಗೊಳ್ಳುವಂತೆ BLOಗಳಿಗೆ ಸೂಚಿಸಲಾಗಿದೆ. ಈ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇದೇನು ಫೈನಲ್ ಅಲ್ಲ, ಯಾಕಂದರೆ ಇನ್ನೊಂದಷ್ಟು ಡಿಜಿಟಲೀಕರಣ ಆಗಬೇಕು. ಆಗದೇ ಇರುವಂಥ ಡಾಕ್ಯುಮೆಂಟ್ಸ್ ಎಲ್ಲ ಸೇರಿದ್ರೆ ಈ ರೇಟ್ ಏನಿದೆ, ಈ ನಂಬರ್ಸ್ ರೇಟ್ ಅದಕ್ಕಿಂತ ಜಾಸ್ತಿ ಆಗೋ ಚಾನ್ಸಸ್ ಇದೆ, ಕಡಿಮೆ ಆಗಲ್ಲ. ಯಾಕಂತ ಹೇಳಿದ್ರೆ ಇದೇ ಫೈನಲ್ ಅಂದರೆ ಖಂಡಿತ ಇಲ್ಲ, ಇದಕ್ಕೂ ಕೂಡ ಅವಕಾಶಗಳಿದೆ. ಒಂದಷ್ಟು ಡಾಕ್ಯುಮೆಂಟ್ಸ್ಗಳು ಕೇಳ್ತಾರೆ, ಅದನ್ನು ತೊಗೊಂಡೋಗಿ ಕೊಟ್ಟು ಸಬ್ಮಿಟ್ ಮಾಡಿ ಅದನ್ನು ಸರಿ ಮಾಡ್ಕೊಳ್ಬಹುದು. ಆದರೆ ಇನ್ನಷ್ಟು ರೇಟ್ ಹೆಚ್ಚಾಗುವಂಥ ಲಕ್ಷಣಗಳಂತೂ ಪ್ರಾಥಮಿಕವಾಗಿ ಕಾಣಿಸ್ತಾ ಇದೆ. ಕರಡು ಮತದಾರರ ಪಟ್ಟಿಯಿಂದ ಹೀಗೆ ಹೊರಗೆ ಉಳಿಯುವವರು ಆಗಸ್ಟ್ 17ರ ನಂತರ ಅರ್ಜಿ ನಮೂನೆ 6 ಸಲ್ಲಿಸಬಹುದಾಗಿದೆ. ಅವರ ಅರ್ಹತೆಯನ್ನು ಪರಿಶೀಲಿಸಿ ದೃಢಪಡಿಸಿಕೊಂಡ ನಂತರ ಅಂತಿಮ ಮತದಾರರ ಪಟ್ಟಿಗೆ ಅವರನ್ನು ಸೇರಿಸೋದಕ್ಕೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ ತೆಗೆದುಹಾಕೋದಕ್ಕೆ ಮತ್ತು ತಿದ್ದುಪಡಿಗೆ 12.09 ಲಕ್ಷ ಮಂದಿ ಈಗಾಗಲೇ ಅರ್ಜಿ ಸಲ್ಲಿಸಿದ್ದಾರೆ. ಅವುಗಳನ್ನು ಆಗಸ್ಟ್ 17ರ ನಂತರ ಪರಿಶೀಲಿಸಲಾಗುತ್ತೆ. ಒಂದಷ್ಟು ಜನ ಹೆಸರು ಅಳಿಸಾಕಬೇಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರವರ ಪರಿಸ್ಥಿತಿ ಮುಂದೆ ಭಾರಿನೇ ತೊಂದರೆಯನ್ನು ಅನುಭವಿಸ್ಬೇಕಾಗತ್ತಲ್ಲ, ಹಾಗಾಗಿ ಅದಕ್ಕೂ ಕೂಡ ರಿಕ್ವೆಸ್ಟನ್ನು ಮಾಡ್ತಾ ಇದ್ದಾರೆ.